ಈ ದಿನಾಂಕ ಹಾಕಿದ್ದೀವಿ. ನಮಗೆ ಬಂದಿದ್ದು ತಂದೆಗೆ ಬಂದಿರೋದು ಇನಾಮ್ ಎಲ್ಲ ತೋರಿಸ್ಕೊಂಡು ಎಲ್ಲ ನೋಡಿ ಇನಾಮ್ಗೆ ಹಾಕಿದ್ದೀವಿ. ಎಲ್ಲ ಇನಾಮ್ 41 ಸರ್ವೆ ನಂಬರ್ ಕಬ್ಲಿಪುರ ಅಂತೇಳಿ ಸರ್ವೆ ನಂಬರ್ನಲ್ಲಿ 41 ಇನಾಮ್ ಕಾಪಿ ಬಂದಿದೆ. ಈ ಥರ ಮಾಡಿದ್ದಾರೆ ಅವರು ಎಲ್ಲ ಮಾಡಿಕೊಂಡು ಇದ್ದಾರೆ ಅವರು. ಇದು ಇನಾಮ್ ಕಾಪಿ ಎಲ್ಲ ಆಯಿತು. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಆಮೇಲೆ ನೋಡಿ ಇದು ಒಂದು ಆಯ್ತಲ್ಲ, ಒಂದು ಅಂಶರಕ್ಷ ಎಲ್ಲ ನಮ್ಮ ತಂದೆಯದು ಗದ್ದೆ ಕಬ್ಲಿಪುರ ಮಾಡಿರೋದು. ನಮಗೆಲ್ಲ ಮೋಸ ಮಾಡಿದ್ದಾರೆ. ಇದು ಇದು ಅಂಶರಕ್ಷ, ಇದು RA ರಿಪೋರ್ಟ್. RA ರಿಪೋರ್ಟ್ನಲ್ಲಿ ಹೋಗ್ಬಿಟ್ಟು RA ರಿಪೋರ್ಟ್ ನಮ್ಮ ಕಡೆ ಮಾಡಿದ್ದಾರೆ. ಯಾರು ಜಮೀನಿಂದ ಇದ್ದಾರೆ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಹಾಕ್ಕೊಂಡು ಕೊಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಇದು RA ರಿಪೋರ್ಟ್, ಜಮೀನು ಹತ್ರ ಹೋಗ್ಬಿಟ್ಟು RA ರಿಪೋರ್ಟ್ ಮಾಡ್ಕೊಂಡು ಎಲ್ಲ ಇದು. ಆಮೇಲೆ ನೋಡಿ ಇದು ಬಿಲ್ಲು ನಮ್ಮ ತಂದೆ ನಮ್ಮ ಕೈಗೆ ಮಾಡಿಕೊಟ್ಟಿರೋದು ಬಿಲ್ಲು. ಇದು 44 ಬಿಲ್ ಮಾಡಿದ್ದಾರೆ. ಜಮೀನು 7 ಎಕರೆ 4 ಗುಂಟೆ ಜಮೀನು ನಮಗೆ ಕೈಗೆ ಕೊಟ್ಟಿದ್ದಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ. ಎಲ್ಲ ಮೋಸ ಮಾಡಿ ಎಲ್ಲ ಮಾಡೋದು ಛತ್ರ ಕಟ್ಕೊಂಡು ಮೊದಲು ಛತ್ರ ಹಾಕೊಂಡು 10 ಲಕ್ಷ ತಗೊಳ್ತಾನೆ. ಯಾರೋ ಕೃಷ್ಣನು, ಯಾರೋ ಶಶಿಗೌಡ, ಅವನು ಎಲ್ಲ ನೋಡಿ. ನಾವು ಹೋಗ್ಬಿಟ್ಟು ಎಲ್ಲ ನಾವು ಹೋಗ್ಬಿಟ್ಟು ಕೃಷ್ಣ ಬೇರಗೌಡ MLA ಅವರ ಹತ್ರ ಹೋಗ್ಬಿಟ್ಟು ಲೆಟರ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಅವ್ರಿಗೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಮಗೆ ಇನ್ನೂ ಕೆಲಸ ಆಗಲಿಲ್ಲ. ಇದನ್ನು ಮಾಡ್ಕೊಂಡು ಇದ್ದಾನೆ ಅವನು. ನಾವು ಹೋಗಿ ಕೇಳಿದ್ರೆ ನಮಗೆ ಗಲಾಟೆ ಮಾಡ್ತಾ ಇದ್ದಾರೆ. ಆ ಕೇಸ್ ನಡೀತಾ ಇದೆ. ಬೋರ್ಡರ್ ಹಾಕಿ ಕೊಡ್ತಾ ಇಲ್ಲ. ಇನ್ನೂ ಒಂದು ಸರ್ವೆ ಟಚ್ ಎಲ್ಲ ಸರ್ವೆ ಇದೆ. ಎಲ್ಲ ಸರ್ವೆ ನಮ್ಮ ತಂದೆ ಮೇಲೆ, ನಮ್ಮ ತಂದೆ ಶಾನ್ಬಾಜು ಕಟ್ಟಲು ಮಾಡಿಕೊಟ್ಟಿರೋದು 70ನಲ್ಲಿ ಮಾಡಿರೋದು ಎಲ್ಲ ಸರ್ವೆ ಟಚ್ ಎಲ್ಲ ಇದೆ. ಏನು ಅವನು ಆಮೇಲೆ ಇದು ನೋಡಿ ಆರ್ಡ್ರ್ ಆಗಿದೆ. AC ಆರ್ಡ್ರ್ ಆಗಿದೆ. AC ಆರ್ಡ್ರು ನೋಡಿ, AC ಆರ್ಡ್ರ್ ನೋಡಿ, AC ಆರ್ಡ್ರ್ ಆಗಿದೆ ನಮ್ಮ ಕಡೆ. 2010ನಲ್ಲಿ AC ಆರ್ಡ್ರ್ ಆಗಿದೆ. ಕೇಸ್ ನಂಬರ್ 20678 ಕೇಸ್ ನಂಬರ್ ಆಗಿದೆ.